ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಶ್ವಿನ್ ಮಾತಾಡ್ತಿರೋದು. ಇವತ್ತು ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಎರೆಜಲ ಡ್ರಮ್ನ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದೆ. ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು, ಅದನ್ನು ಯಾವ ರೀತಿ ಎರೆಜಲ ತೆಗಿಬೇಕು, ಅದರಲ್ಲಿ ಏನೇನೆಲ್ಲ ಪದಾರ್ಥಗಳನ್ನು ಹಾಕಬೇಕು ಅಂತ ನಿಮಗೆ ಈಗ ತೋರಿಸೋದಕ್ಕೆ ಬಂದಿದ್ದಕ್ಕೆ. ನಮಗೆ ಬೇಕಾಗಿರೋಂತಹ ಫಸ್ಟ್ ಪದಾರ್ಥ ಯಾವುದು ಅಂತಂದರೆ ಕಾಯಿ ಮೊಟ್ಟೆ, ಅಂದರೆ ಸಿಪ್ಪೆ ಮೊಟ್ಟೆ ಅಂತ ಏನು ಹೇಳ್ತಾರೆ. ಇಲ್ಲಿ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ, ಇದನ್ನು ಒಂದೊಂದಾಗಿಬಿಟ್ಟು ಸಿಕ್ಕೋಬೇಕು ಫಸ್ಟು ನಿಮಗೆ. ಆಮೇಲೆ ಸಿಗದಾದ್ಮೇಲೆ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ, ಯಾವ ಥರ ಸಿಗಿದ್ಬಿಟ್ಟು ಅದನ್ನು ಡ್ರಮ್ಮಲ್ಲಿ ಕ್ಲೀನಾಗಿ ಜೋಡಿಸಬೇಕು. ಎಲ್ಲದನ್ನು ಪ್ರತಿಯೊಂದು ಮಾಹಿತಿ ನೀಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಥರ ಎಲ್ಲದನ್ನು ಸಹ ಸಿಪ್ಪೆ ಮೊಟ್ಟೆನ ಒಂದೊಂದಾಗಿ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಆದಮೇಲೆ ನೆಕ್ಸ್ಟ್ ಡ್ರಮ್ ಒಳಗಡೆ ನೀಟಾಗಿ ಇದನ್ನು ಲೇಯರ್ ಬೈ ಲೇಯರಾಗಿ ಕ್ಲೀನಾಗಿ ಜೋಡಿಸ್ಬೇಕು ಸ್ನೇಹಿತರೆ. ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈಗ ಲೇಯರ್ ಬೈ ಲೇಯರಾಗಿ ಈ ಥರ ನೀಟಾಗಿ ಜೋಡಿಸ್ಕೋಬೇಕು ಸ್ನೇಹಿತರೆ. ಫಸ್ಟ್ ಎಲ್ಲದನ್ನೂ ಸಹ ಈ ಥರ ಎಲ್ಲದು ಆದಮೇಲೆ ಈ ಥರ ಒಂದು ಗೋಣಿ ಚೀಲನ ಮೇಲ್ಗಡೆಗೆ ಒಂದು ನೀಟಾಗಿ ಒದ್ದಿಕೆ ಮಾಡಬೇಕು. ಯಾಕೆಂದರೆ ಫಿಲ್ಟ್ರ್ ಆಗಬೇಕಲ್ಲ, ಸಿಪ್ಪೆ ಮೊಟ್ಟೆ ಒಟ್ಟಿರೋ ಕಾರಣನೂ ನಾವು ಫಿಲ್ಟ್ರ್ ಮಾಡೋಕ್ಕೋಸ್ಕರನೇ ಈ ಗೋಣಿ ಚೀಲನ ಒಂದು ಸ್ವಲ್ಪ ಹಾಕಿದರೆ ಸ್ವಲ್ಪ ಇನ್ನೊಂದು ಲೇಯರ್ ಬೈ ಫಿಲ್ಟ್ರ್ ನೀಟಾಗಿ ಆಗುತ್ತೆ ಅನ್ನೋದಕ್ಕೋಸ್ಕರ ಮೇಲ್ಗಡೆ ಒಂದು ಲೇಯರು ಸಿಪ್ಪೆ ಮೊಟ್ಟೆ, ಮೇಲ್ಗಡೆ ಒಂದು ಲೇಯರು ಗೋಣಿ ಚೀಲ ಹಾಕಿ ಸ್ನೇಹಿತರೆ. ಇದೆಲ್ಲ ಹಾಕಾದ್ಮೇಲೆ ಇದ್ರ ಮೇಲೆ ಅಗ್ರಿಕಲ್ಚರ್ ವೇಸ್ಟು ಒಂದು ಅರ್ಧ ಅಡಿ, ಆಮೇಲೆ ಸಗಣಿ ಅಂದರೆ ಒಂದು ತಿಂಗಳು ಹಳೇದಾಗಿರೋ 15 ಸಾವಿರ ಹಳೇದು ಕೊಳ್ತಿರೋಂಥ ನೀಟಾಗಿರೋಂತಹ ಅರ್ಧ ಕೊಳ್ತಿರೋಂಥ ಸಗಣಿ, ಅರ್ಧ ಕೊಳ್ತಿರೋಂಥ ಅಗ್ರಿಕಲ್ಚರ್ ವೇಸ್ಟು ಯಾವುದನ್ನಾರ ಒಂದು ಲೇಯರ್ ಬೈ ಲೇಯರ್ ಹಾಕಿಬಿಟ್ಟು ಇದನ್ನು ನೀಟಾಗಿ ಒದಿಕೆ ಮಾಡಬೇಕು ಸ್ನೇಹಿತರೆ.